ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ನಮ್ಮ ವೈದಿಕ ಸಂಪ್ರದಾಯದಲ್ಲಿ ಹಲವಾರು ನಿಯಮಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಜೀವನ ಹೇಗೆ ಗೊತ್ತಾ, ನಮಗೆ ಬೇಗ ಆಗ್ಬಿಡ್ಬೇಕು ಕೆಲಸಗಳು ಇದಾವೆ. ನಮ್ಮ ಯೋಗ್ಯತಾ ಯೋಗಕ್ಕೆ ಅನುಸಾರವಾಗಿ ನಮ್ಮ ದಶಾಭುಕ್ತಿಗಳು ಸಂಬಂಧಪಟ್ಟಂತೆ ತನ್ನ ಕೆಲಸ ಮಾಡೇ ಮಾಡುತ್ತೆ. ಆದರೂ ನಾವು ನಮ್ಮ ಪ್ರಯತ್ನದಲ್ಲಿರ್ತೇವೆ, ಅಲ್ಲೊಂದು ತಳಮಳ, ನಮಗೇ ಗೊತ್ತಿಲ್ಲದೆ ಒಂದು ಪ್ರಚೋದನೆ. ಮುಖ್ಯವಾಗಿ ಕೆಲವು ಲಗ್ನಗಳನ್ನು ನೋಡುವಾಗ ಕಟಕ ಲಗ್ನಕ್ಕೆ ಶುಕ್ರ ದಶೆ ಏನಾದರೂ ತೊಂದರೆ ಕೊಟ್ಟು ಬಿಡುತ್ತೆ, ವೃಷಭ ಲಗ್ನಕ್ಕೆ ಚಂದ್ರ ದಶೆ ಏನಾದರೂ ಒಂದು ತೊಂದರೆ ಕೊಟ್ಟು ಬಿಡುತ್ತೆ, ಮೀನ ಲಗ್ನಕ್ಕೆ ಬುಧ ದಶೆ ಏನಾದರೂ ಒಂದು ತೊಂದರೆ ಕೊಟ್ಟು ಬಿಡುತ್ತೆ, ಕುಂಭ ಲಗ್ನಕ್ಕೆ ವಿಶೇಷವಾಗಿ ಸೂರ್ಯ ದಶೆ ಒಂದು ಎಳೆದಾಟ ತಂದಿಡುತ್ತೆ, ಮಕರ ಲಗ್ನಕ್ಕೆ ಕುಜದಶೆ ಏನಾದರೂ ಒಂದು ತೊಂದರೆ ತಂದಿಡುತ್ತೆ, ಧನುರ್ ಲಗ್ನಕ್ಕೆ ಶುಕ್ರ ದಶೆ ಏನಾದರೂ ಒಂದು ತೊಂದರೆ ತಂದಿಡುತ್ತೆ. ಜಾತಕದಲ್ಲಿ ಚೆನ್ನಾಗಿದ್ದರೂ ನೆನಪಿಟ್ಟುಕೊಳ್ಳಿ, ಯಾಕಂದ್ರೆ ಇವರುಗಳು ನಿಮಗೆ ಬಾಧೆಯೇ, ನಿಮಗೇ ಗೊತ್ತಿಲ್ಲದೆ ಅಭ್ಯಾಸ ದುರಭ್ಯಾಸ ಕರ್ಕೊಂಡು ಹೋಗಿ ನಿಲ್ಸುತ್ತೆ. ನಾವೇನ್ ಮಾಡ್ತೀವಿ ಗೊತ್ತಾ, ನಮ್ಮ ಮಕ್ಕಳು ಕೇಳ್ತಿಲ್ಲ, ನಮ್ಮ ಯಜಮಾನ್ರು ಕೇಳ್ತಿಲ್ಲ, ನಮ್ಮ ಮನೆಯವ್ರು ಕೇಳ್ತಿಲ್ಲ. ಅಲ್ಲಿ ಮೊದಲೇ ನಿಮ್ಮನ್ನ ಈ ಒಂದು ಕಾಲಘಟ್ಟಕ್ಕೆ ತೆಗೆದು ಹಾಕಿಟ್ಟಿರುತ್ತೆ. ಮೊನ್ನೆ ಒಂದು ವಿಶೇಷವಾದ ಜಾತಕ, ಒಂದೇ ದಿನ ತುಂಬಾ ದೊಡ್ಡ 4 ಜನ ತುಂಬಾ ದೊಡ್ಡ ಮಟ್ಟದ ಸಾಧಕರು, ಸಾಧನೆ ಮಾಡಿದವರು, ಒಂದು ತುಂಬಾ ದೊಡ್ಡ ಎತ್ತರದ ಉನ್ನತ ಪದವಿಯಲ್ಲಿರ್ತಕ್ಕಂಥವರು ಒಂದೇ ದಿನ ನೋಡಿರ್ತಕ್ಕಂಥ ಜಾತಕ. ಅದರಲ್ಲಿ ಒಬ್ಬರು ಜಾತಕ ಬರುತ್ತೆ, ವೃಷಭ ಲಗ್ನ, ಶುಕ್ರ ವಕ್ರ, 12ನೇ ಮನೆ, ಶನಿ ಬೇರೆ ನೀಚ ಮೇಷದಲ್ಲಿ, 3ನೇ ಮನೆಯಲ್ಲಿ ಚಂದ್ರದಶೆ, ಚಂದ್ರ ಕುಳಿತಿದ್ದಾನೆ. ವಿಶೇಷವಾಗಿ ಆ ಚಂದ್ರದಶೆ ನಡೀತಿದೆ ಸರ್. 2015ರಿಂದ ಆರಂಭ ಆಗಿರ್ಬೇಕು. ನಿಮಗೆ ಮಾನಸಿಕವಾಗಿ ಚಂದ್ರ ಬಂದು ಮನೋಕಾರಕ, ಅನ್ನಕಾರಕ. ಚಂದ್ರ ಕೆಡ್ತು ಅಂದ್ರೆ ಏನಾಗುತ್ತೆ ಗೊತ್ತಾ, ಹುಳಿ ಅಭ್ಯಾಸಗಳು. ಚಂದ್ರ ಬಂದು ಹಾಲು, ಬೆಣ್ಣೆ, ತುಪ್ಪ, ಮೊಸರು. ಶನಿಗೆ ಕೇಂದ್ರದಲ್ಲಿದ್ದಾಗ ಯಾವುದೋ ಒಂದು ಬೇರೆ ಅಭ್ಯಾಸಗಳು, ಹುಳಿ ಪದಾರ್ಥ, ಮಜ್ಜಿಗೆ, ಆ ತರದ ಪ್ರಸಾದಗಳು, ನೈವೇದ್ಯಗಳು ಸೇವಿಸ್ತಕ್ಕಂಥದ್ದು ಮಾಡುತ್ತೆ. ಮನಸ್ಸನ್ನ ವಿಚಲಿತ. ನಾ ಹೇಳೇಬಿಟ್ಟೆ, ಅಲ್ಲಿ ಬರ್ದಿದ್ದೇನೆ ಕನ್ಸಲ್ಟೆಂಟ್ ಇಸ್ ಬೆಟರ್ ಅಂತ. ಕನ್ಸಲ್ಟೆನ್ಸಿನಲ್ಲಿ ಚೆನ್ನಾಗಿದ್ದಾರೆ, ಆದರೆ ತಮ್ಮ ವೃತ್ತಿಯಲ್ಲಿ ನೋಡಿ ಶನಿ ನೀಚ, ಶುಕ್ರ ವಕ್ರ ಅಲ್ಲಿ ಕಟ್ಟಿ ಹಾಕಿದೆ. ಕರ್ಮಾಧಿಪತಿ ಕೆಡಬಾರದು ಜಾತಕದಲ್ಲಿ, ನೆನಪಿಟ್ಟುಕೊಳ್ಳಿ. ಅವನು ಕೆಟ್ಟಿದ್ರೆ 8ನೇ ಮನೆಯಲ್ಲಿರೋದು, 12ನೇ ಮನೆಯಲ್ಲಿರೋದು, ಜನ್ಮ ಶನಿ ಇರೋದು. ಹೌದು, ವೃಷಭ ಲಗ್ನಕ್ಕೆ ಜನ್ಮ ಶನಿ ಒಳ್ಳೇದಲ್ವಾ ಗುರುಗಳೇ? ಇದೆ, ಇಲ್ಲ ಅನ್ನೋದೇನಲ್ಲ, ಬಟ್ ಅಷ್ಟೇ ಹೋರಾಟ ಕೊಡ್ತಾನೆ. ದಯಮಾಡಿ ಜಾತಕ ಪರಾಮರ್ಶೆ ಮಾಡಿಕೊಳ್ಳಿ. ಆಗ ನಮಗೇ ಗೊತ್ತಿಲ್ಲದೆ ಕೆಲವೊಂದು ವಿಘ್ನಗಳಿರ್ತವೆ, ಅದಕ್ಕೊಂದು ಅದ್ಭುತವಾದಂಥ ಮಾರ್ಗದರ್ಶನ ಮಾಡ್ಕೋಬಹುದು. ಒಂಚೂರು ಒಂದು 25 to 30% ಚೇತರಿಸ್ಕೊಳ್ತಕ್ಕಂಥದ್ದು ಮಾಡಬಹುದು. ಒಬ್ರು ಬಂದಿದ್ರು ತುಂಬಾ ದೂರದಿಂದ, ಹಣ್ಣಿನ ವ್ಯಾಪಾರ, ಜ್ಯೂಸ್ ವ್ಯಾಪಾರ, ತರಕಾರಿ ವ್ಯಾಪಾರ ಮಾಡ್ತಿದ್ದೇನೆ ಅಂತ. ಗುರುಗಳೇ, 10 ವರ್ಷದ ಹಿಂದ್ಗಡೆ ಎಲ್ಲೋ ನಿಂತು ಬಿಟ್ಟಿತ್ತು, ಇವತ್ತು ತುಂಬಾ ಚೆನ್ನಾಗಿದ್ದೇವೆ, ನಮ್ಮ ಮಟ್ಟಕ್ಕೆ ಚೆನ್ನಾಗಿದ್ದೇವೆ. ಇನ್ನೂ ಒಬ್ರು ಹೋಟೆಲ್ ಬಿಸ್ನೆಸ್, ಚೆನ್ನಾಗಿದ್ದೇವೆ, ಇಲ್ಲಮ್ಮ 2020ರಿಂದ ಅದ್ಭುತ ನಡೀತಿದೆ ಗುರುಗಳು, ಎಲ್ಲ ಕಳೆದು ನಿಂತು ಬಿಟ್ಟಿತ್ತು ಅನ್ನತಕ್ಕಂಥ. ನಮಗೆ ನಮ್ಮ ಕೆಲಸ ಸುಲಭವಾಗಲು ವೈದಿಕ ಧರ್ಮದಲ್ಲಿ ಅದ್ಭುತವಾದ ಪರಿಹಾರಗಳು ಹೇಳ್ಕೊಟ್ಟಿದ್ದಾರೆ. ಸ್ವಲ್ಪ ಪೂರ್ತಿ ತಿರುಗಿಸುವುದಿಲ್ಲ, ನೆನ್ಪಿಟ್ಕೊಳ್ಳಿ. ಪೂರ್ತಿ ತಿರುಗ್ಬಿಟ್ರೆ ನಮಗೆ ಬರೋಷ್ಟು ಅಹಂಕಾರ, ದುರ್ಯೋಧನನ ಅಹಂಕಾರ ಬಂದ್ಬಿಡುತ್ತೆ. ನನ್ನ ಹತ್ರ ದ್ರೋಣಾಚಾರ್ಯರಿದ್ದಾರೆ, ನನ್ನ ಹತ್ರ ಭೀಷ್ಮಾಚಾರ್ಯರಿದ್ದಾರೆ, ವಿದುರ ಇದ್ದಾರೆ, ಕೃಪಾಚಾರ್ಯರಿದ್ದಾರೆ, ಅಶ್ವತ್ಥಾಮ, ಮುಖ್ಯವಾಗಿ ಕರ್ಣ, ನಾನೇ ಬಲಶಾಲಿ, ನನ್ನ ತಂದೆ ಸಪೋರ್ಟು, ತಾಯಿ ಸಪೋರ್ಟು. ಈ ಭ್ರಮೆಯೇ ಅವನನ್ನ ಹೊಡೆದಾಕ್ಬಿಟ್ಟಿತ್ತು. ಎಲ್ಲ ಒಳ್ಳೇದಕ್ಕೂ ಒಂದು ಅಂತ್ಯ ಇದೆ, ನೆನ್ಪಿಟ್ಕೊಳ್ಳಿ.
ತುಂಬಾ ಎಷ್ಟೇ ದೊಡ್ಡ ಸ್ಥಾನವಿದ್ದರೂ, ಪದವಿ ಇದ್ದರೂ, ಪ್ರತಿಷ್ಠೆ ಇದ್ದರೂ, ಶ್ರೀಮಂತಿಕೆ ಇದ್ದರೂ ಎಲ್ಲದಕ್ಕೂ ಒಂದು ಅಂತ್ಯವಿದೆ. ಒಂದು ಒಳ್ಳೆ ಮೂವಿಗೂ ಎಂಡ್ ಇದೆ, ಹಾಗೆಯೇ ಒಂದು ಕೆಟ್ಟ ಮೂವಿಗೂ ಎಂಡ್ ಇದೆ. ಅಂದ್ರೆ ಕೆಟ್ಟ ದಶೆಗೂ ಒಂದು ಎಂಡಿಂಗ್ ಬರುತ್ತೆ. ಕಾಯೋ ತಾಳ್ಮೆ ಇರ್ಬೇಕು ನಮಗೆ. ಆಗ್ತಿಲ್ಲ, ಏನೋ ದಿನನಿತ್ಯ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದೇವೆ, ಅದಕ್ಕೂ ವಿಘ್ನ ಆಗ್ತಿದೆ. ನಿತ್ಯ ಒಂದು ಇದೆಯಲ್ಲ, ನಿತ್ಯ ನಮ್ಮ ಒಂದು ನಿತ್ಯ ಕರ್ಮಗಳು, ಏನೋ ಅವತ್ತಿನ ಕೆಲಸ, ಅವತ್ತಿನ ಊಟ, ಅವತ್ತಿನ ಅನುಬಂಧ, ಅವತ್ತಿನ ಒಂದು ಬದುಕು ಅನ್ನತಕ್ಕಂಥದಕ್ಕೆ ಅದ್ಭುತವಾದ ಪರಿಹಾರಗಳಿದ್ದಾವೆ. ಅಂತಹದ್ರಲ್ಲೇ ಇವತ್ತು ಹೇಳ್ತಕ್ಕಂಥ ಒಂದು ಯಾವಾಗ್ಲೂ ಒಂಥರ ನಿಧಾನ ಎಳಿತಿದೆ, ಆಗ್ತಿಲ್ಲ. ಯಾವ ಕೆಲಸ ಮಾಡ್ತಿದ್ರಿ ಆ ಕೆಲಸದಲ್ಲೂ ತೃಪ್ತಿ ಇಲ್ಲ, ಏನೋ ಕಷ್ಟ ಅನ್ನಿಸ್ತಿದೆ, ಭಾರ ಅನ್ನಿಸ್ತಿದೆ, ಎದ್ದು ಓಡ್ಲೇಬೇಕು, ನಿಲ್ಲಲೇಬೇಕು, ತಡಿಲೇ ಆಗ್ತಿಲ್ಲ, ಈ ತರದೊಂದು ಭಾವಾರ್ಥಗಳಲ್ಲಿ ಒದ್ದಾಡುತ್ತಿದ್ದರೆ ಒಂದು ಅದ್ಭುತವಾದಂಥ ದೀಪಾರಾಧನೆ ಇದೆ. ಇದನ್ನ ಈ ಟಿವಿ ಕಾಲದಿಂದಲೂ, ಜಮಿನಿ ಟಿವಿ ಕಾಲದಿಂದಲೂ, ಕಸ್ತೂರಿ ಕನ್ನಡದ ಕಾಲದಿಂದಲೂ ತಿಳಿಸ್ಕೊಟ್ಟಿದ್ದೇನೆ. ಅದನ್ನ ಮತ್ತೆ ಒಂದು ಮಾಲಿಕೆಯ ರೂಪದಲ್ಲಿ ಮತ್ತೆ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಆಸೆ. ತುಂಬಾ ಜನ ನೋಡ್ತಿರ್ತೀರಿ, ಪ್ರಯತ್ನಗಳು ಮಾಡಿರೋರು ತುಂಬಾ ಜನ ಬಂದು ಸಿಹಿ ಕೊಟ್ಟಿರೋದುಂಟು, ಫಲತಾಂಬೂಲ ಕೊಟ್ಟಿರೋದುಂಟು, ಗುರುಗಳೇ ಆಗಿದೆ ಅಂತ. ಮೊನ್ನೆ ಒಬ್ರು ದಂಪತಿಗಳಿಬ್ರು, ಆ ಮಾತಿಗೆ 47 ವರ್ಷ, ಮಕ್ಕಳಾಗೋಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಡಾಕ್ಟ್ರು. ಎಲ್ಲೆಲ್ಲೋ ವೈದಿಕ ಪರಿಹಾರಗಳು 1 ವರ್ಷದ ಸುಮಾರಿಗೆ ಹಿಂದ್ಗಡೆ ಬಂದಿದ್ರಂತೆ. ಈಗಾಗುತ್ತೆ, ಆಗ್ಲೇಬೇಕು, ಈ ತರದೊಂದು ಉಂಟು. IVF ಮೂಲಕ 47 ವಯಸ್ಸು. ನೆನ್ಪಿಡಿ ಮಕ್ಕಳೇ, ನಾನು ಮರ್ತು ಬಿಟ್ಟಿದ್ದೇನೆ. ಮಗು ಹುಟ್ಟಿ 1 ತಿಂಗಳಾಗಿದೆ, ಮಗುನ್ ತಗೊಂಡು ಬಂದ್ಬಿಟ್ಟಿದ್ದಾರೆ, ಹುಬ್ಬಳ್ಳಿಯಿಂದ ಬಂದ್ಬಿಟ್ಟಿದ್ದಾರೆ. ನೋಡಿ ಗುರುಗಳೇ, ನೋಡಿ ಗುರುಗಳೇ, ನಿಮ್ ಮಗು, ನೀವು ಆಶೀರ್ವಾದ ಮಾಡಿದ್ದು, ನಾನು ಅಮ್ಮ ಆಗಿದ್ದೇನೆ, ನಾನು ಅಪ್ಪಾಜಿ ಆಗಿದ್ದೇನೆ. 47ನೇ ವಯಸ್ಸಿನಲ್ಲಿ ಯೋಚನೆ ಮಾಡಿ, ಎಷ್ಟೋ ಜನಕ್ಕೆ 40 ಅಲ್ಲ 30ಕ್ಕೆ ಮೆನೋಪಾಸ್ ಬಂದ್ಬಿಟ್ಟಿದೆ ಇವತ್ತಿನ ಕಾಲಘಟ್ಟದಲ್ಲಿ. ಅಲ್ಲೊಂದು ಪವಾಡ, ಇನ್ ಏನು ಬೇಕು. ನಾನು ಹಾಗೇ ಅವ್ರು ಮಾತಾಡ್ತಿದ್ದಾರೆ, ಅವ್ರು ಖುಷಿಯಾಗಿ ಹೆಸರು ಕೊಡಿ, ರೇವತಿ ನಕ್ಷತ್ರ, ಇನ್ನೊಂದು ಹೇಳ್ತಿದ್ದಾರೆ. ನನಗೆ ಅದರ ಮೇಲೆ ಗಮನ ಇಲ್ಲ. ನನಗೆ ಆ ಜಾತಕ ಕೊಟ್ಟಿದ್ದಾರೆ, ಆ ಕುಂಡಲಿಯ ಮೇಲೆ ಗಮನ. ಯಾವುದೇ ಶಕ್ತಿ, ಲಗ್ನದಲ್ಲೇ ಗುರು, 7ನೇ ಮನೆಯಲ್ಲಿ ಶುಕ್ರ ಅದ್ಭುತವಾಗಿ, 9ನೇ ಮನೆಯಲ್ಲಿ ಸೂರ್ಯ ಕುಜ, 11ನೇ ಮನೆಯಲ್ಲಿ ಶನಿ ರಾಮಚಂದ್ರ. ಹೇಳ್ಕೊಳಕ್ ಆಗ್ತಿಲ್ಲ ನನಗೆ ಆನಂದ. ಅಮ್ಮ ವಾಗ್ದೇವಿ ನಡೆಸ್ಬಿಟ್ಟಿಯಾ, ಈ ಮಕ್ಕಳ ಆ ಒಂದು ಮಡಿಲ್ ತುಂಬಿಸ್ಕೊಟ್ಬಿಟ್ಟಿಯಾ, ಸಾಕು ತಾಯಿ. ಇದಕ್ ಮೇಲೆ ವಿದ್ಯೆ ನಮಗೆ ಬೇಕಿಲ್ಲ, ಇದಕ್ ಮೀರಿದ ತೃಪ್ತಿ ನಮಗೆ ಬೇಕಿಲ್ಲ. ಪೂರ್ಣ ಸಂತೃಪ್ತಿ. ನೀವು ನಂಬೋಲ್ಲ, ಅವ್ರು ಹೋದ್ಮೇಲೆ 10 ನಿಮಿಷ ಹಾಗೇ ಕುತ್ಕೋಬಿಟ್ಟಿದೆ, ಹಾಗೇ ಕಣ್ಣಲ್ಲಿ ನೀರು. ಆಗ್ಲಿ ರಾಮ ಅಂತ. ಆಗ್ಲೇ ಒಂದು ಬರಸಿಡಿಲಿನಂತ ಒಂದು ನ್ಯೂಸ್ ಬರುತ್ತೆ, ಹೇಳ್ಕೊಳಕ್ ಸಂಕಟ. ಇಲ್ಲೇ ಬೆಂಗಳೂರಲ್ಲೇ ನಡೆದಿರ್ತಕ್ಕಂಥದ್ದು. ನಾನು ನಿಮ್ಮನ್ನ ಬಂದು ನೋಡ್ಬೇಕು ಗುರುಗಳೇ, ಜಾತಕ ತೋರಿಸ್ಬೇಕು. ನನ್ನ ಮಗಳದ್ದು ತೋರಿಸಿದ್ರು. ನಿನ್ನ ಜೊತೇಲಿ ಇರಲ್ಲಮ್ಮ ಮಗಳು, ನಿನಗೊಂದು ಗುರು ಶಾಪವಿದೆ, ಕುಟುಂಬದಲ್ಲಿ ಕಣ್ಣೀರಿದೆ ಅಂದ್ರೆ ಆಗಿದೆ ಗುರುಗಳೇ ಅಂತ ಆ ಪುಟ್ಟ ತಾಯಿ. ಏನಾಯ್ತೋ ಗೊತ್ತಿಲ್ಲ, ಅದೇನು ಮಾತು ನಡೀತೋ ಗೊತ್ತಿಲ್ಲ. ಮಗಳು ದೂರಿನಲ್ಲಿ ಮೆಡಿಕಲ್ ಓದ್ತಿದ್ದಾಳೆ. ಟೀಚರ್ ಇಷ್ಟಕ್ಕೂ ಏಕೆ? ಮಗನ ಜೊತೆ 17-18 ವರ್ಷದ ಮಗ, ಅದೇನು ಮಾತಾಯ್ತೋ, ತಾಯಿಯನ್ನ ತಳ್ಳದನ ಹೊಡೆದನ ಇನ್ನೊಂದ ಗೊತ್ತಿಲ್ಲ. ಆ ತಾಯಿ ಬಿದ್ದು ತೀರಿಕೊಂಡಿದ್ದಾಳೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗ್ತಾನೆ. ನ್ಯೂಸ್ ಬಂದು ಎಲ್ಲಿ ನೋಡಿದ್ದೇನೆ ತಾಯಿ ಜೀವವನ್ನ, ಸರಿ ಆಮೇಲೆ ವಿಚಾರಿಸೋಣ. ಇವರಾದ ಮೇಲೆ 10 ನಿಮಿಷದ ನಂತರ ಆ ನ್ಯೂಸ್ಗೆ ನನ್ನ ಆತ್ಮೀಯರು ಫೋನ್ ಮಾಡ್ತಾರೆ, ರವಿ ಗೊತ್ತಿಲ್ವಾ ಇವರಲ್ವಾ ಅಂತ. ಹೃದಯ ಒಡೆದು ಕುಳಿತುಕೊಬಿಡ್ತು. 18 ವರ್ಷದ ಗುರುದೋಷ ನೋಡಿ ಆಕೆ ಜಾತಕದಲ್ಲಿ, ಮಗಳ ಜೊತೆಲಿ ಇಲ್ಲ. ಮಗ ಇವತ್ತಿನ ಜನರೇಷನ್ ಈ ವೇಗ ಇದೆಯಲ್ಲ, ನೆನೆಸ್ಕೊಳ್ಳೋಕೆ ಒಂಥರ ಆಗ್ಬಿಟ್ಟೆ ಮಕ್ಕಳೇ. ನಾನು ಏನು ಹೇಳಿ, ಇನ್ನು ಆ ಮಗುವನ್ನು ಏನು ನಾನು ಸಮಾಧಾನ ಮಾಡ್ಲಿಕ್ಕೆ ಆ ಮಗುವೇ ಇಲ್ಲ.
ಸುಮಾರು ಒಂದು 4 ವರ್ಷದ ಹಿಂದೆ, 5 ವರ್ಷದ ಹಿಂದೆ ಕೊರೋನಾ ಸಂದರ್ಭದಲ್ಲಿ ಸಿಕ್ಕಂತ ಸಂದರ್ಭದಲ್ಲಿ ಮಾತಾಡಿದ್ದು. ಯಾವುದೋ ಕಾರ್ಯ, ಯಾವುದೋ ಊರಿನಲ್ಲಿ ಸಿಕ್ಕಂತ ಮಗು ಕೈ ಎತ್ತಿ ಮುಗಿದಿತ್ತು. ಅದೊಂದು ಎಷ್ಟು ಒಂದು ಇದು ಅಂದ್ರೆ ನಿಮಗೆ ನಂಬಲ್ಲ ನೋಡಿ. ಈ ಪಗಡಿ ಕಟ್ಟಿದನೆಲ್ಲ ಕೊಟ್ಟಿದ್ದು ಆ ಮಗುವೆ. ಗುರುಗಳೇ ಇದಿಟ್ಕೊಳ್ಳಿ ಅಂತ. ಆ ಮನೆಯ ಅನ್ನ ದೊಡ್ಡದು, ಋಣ ದೊಡ್ಡದು, ಆದ್ರೆ ಅವ್ರಿಗೆ ನನ್ನ ಮೇಲೆ ತುಂಬಾ ಪ್ರೀತಿ. ಆ ಮನೆಯ ಹೆಣ್ಣು ಮಕ್ಕಳಿಗೆಲ್ಲ ಗುರುದೋಷ. ಏನು ರಾಮಚಂದ್ರ ಅಂತ ಕೂತುಬಿಟ್ಟೆ. ಇನ್ನು ಏನು ಹೇಳಲಿ ಮಕ್ಕಳೇ? ಒಂದು ಕಡೆ ಒಂದು ಮಡಿಲಲ್ಲಿ ತುಂಬುವುದೇ ಇಲ್ಲ ಅನ್ನತಕ್ಕಂಥ ಒಂದು ಮಗು, ಇನ್ನೊಂದು ತಾಯಿ ಜೀವಕ್ಕೆ ಅಮ್ಮ ನೀನು ಗುರುದೋಷ, ಮಕ್ಕಳ ವಿಚಾರದಲ್ಲಿ ನೋವು ಬರುತ್ತೆ ಅಂದ್ರೆ ಮಗನೇ ಜೀವ ತೆಗೆದು ಬಿಟ್ನ. ಏನು ಹೇಳಿ? ಜಾತಕ ಹುಡುಕ್ತಿದ್ದಾನೆ, ಗೊತ್ತಿಲ್ಲ, ಸಿಗುತ್ತೆ, ನಿಮ್ಮ ಜೊತೆ ವಿಶ್ಲೇಷಣೆ ಮಾಡೋಣ. ಅದಕ್ಕೆ ಹೇಳ್ತಿರ್ತಾನೆ, ನಮ್ಮ ಜೀವನ ನಮ್ಮ ಕೈಯಲ್ಲಿಲ್ಲ. ಇರುವಷ್ಟು ದಿನ ನಮ್ಮದೊಂದು ಪುಟ್ಟ ಪ್ರಯತ್ನ, ಪರಿಹಾರ. ಏನು ಅಂತ ಹೇಳ್ತೀರಾ ಈಗಿನ ಮಕ್ಕಳನ್ನ? ಕೇಳೋದು ತಪ್ಪ, ಹೇಳೋದು ತಪ್ಪ, ಕೊಡಲ್ಲ ಅನ್ನೋದು ತಪ್ಪ, ಮೊಬೈಲ್ ಕೊಡಲ್ಲ, ಓದ್ಕೊಳಪ್ಪ, ನಿನ್ನ ನಿಯಮದಲ್ಲಿ ಇರೋದು ಅನ್ನೋದು ತಪ್ಪ. ಗೊತ್ತಾಗ್ತಿಲ್ಲ ಮಕ್ಕಳೇ, ಎಲ್ಲಿಗೆ ಹೋಗ್ತಿದ್ದೀವಿ, ಏನು ಆಗ್ತಿದೆ ಈ ಪ್ರಕೃತಿಯ ನಿಯಮ, ತಂದೆ ತಾಯಿ ಅನುಬಂಧ, ವಿಶ್ವಾಸ, ಗೌರವ ಯಾಕೋ ಕಂಪಿಸ್ಬಿಟ್ಟಿದ್ದಾನೆ. ಇರ್ಲಿ, ಆದ್ರೂ ನಿತ್ಯ ಕರ್ಮಗಳು ನಮ್ಮದಿದೆ. ಒಂದು ಪುಟ್ಟ ಕೆಲಸ ನಮ್ಮ ಜೋಳಿಗೆ ತುಂಬಲೇಬೇಕು, ಓಡ್ಲೇಬೇಕು, ಯಾಕೋ ಎಳೆದಾಟ ಅದರಲ್ಲೂ ಅನ್ನತಕ್ಕಂಥವರಿಗೆ ಒಂದು ಅದ್ಭುತವಾದ ಸಂಕಲ್ಪ ಹೇಳ್ಕೊಡ್ತೇನೆ, ಇದನ್ನ ಮಾಡ್ಕೊಳ್ಳಿ. ಶುದ್ಧ ಗಾಣದ ತೆಂಗಿನೆಣ್ಣೆ, ನೀವೇ ಕೊಬ್ಬರಿ ತಗೋಬನ್ನಿ. ನೋಡಿ, ನಿಮಗೆ ಗೊತ್ತಿಲ್ಲ, ಕೊಬ್ಬರಿ ಬೂಸ್ಟ್ ಕಟ್ಬಿಡುತ್ತೆ, ಹುಳ ಬಿದ್ಬಿಡುತ್ತೆ. ಅದ್ರಲ್ಲಿ ಪೌಡರ್ ಇದೆ ಅಂತ ಹೇಳಿದ್ರೆ ಕೊಬ್ಬರಿ ಕುಯ್ದಾಗ ಅದು ಕೆಟ್ಟಿದೆ, ಹುಳ ಬಿದ್ದಿದೆ ಅಂತ ಅರ್ಥ. ಶುದ್ಧವಾಗಿದೆ, ಕೆಟ್ಟಿಲ್ಲ, ಪೌಡರ್ ಒಳಗಡೆ ಆಗಿಲ್ಲ ಅಂದ್ರೆ ಹುಳ ಬಿದ್ದಿಲ್ಲ ಅಂತ. ಯಾಕಂದ್ರೆ ಗಾಣದೆಣ್ಣೆಯ ಒಂದು ಶಕ್ತಿಯ ಬಗ್ಗೆ ನಿಮ್ಗೆ ಹಿಂದಿನ ಸಂಚಿಕೆಗಳಲ್ಲಿ ತೋರಿಸಿದ್ದೆ. ನೀವೇ ಕೊಬ್ಬರಿ, ಒಳ್ಳೆ ಕೊಬ್ಬರಿ, ಕೆಟ್ಟಿರುವ ಕೊಬ್ಬರಿ ಅಲ್ಲ, ತೆಂಗಿನ ಕೊಬ್ಬರಿ, ಬಟ್ಲು ಕೊಬ್ಬರಿ ಅಂತಿರಲ್ವಾ, 1-2 kg 3 kg ತಗೊಬನ್ನಿ. ಚೆಕ್ ಮಾಡಿ, ಕಟ್ ಮಾಡಿ, ಶುದ್ಧವಾಗಿದೆ ತಗೊಂಡು ಹೋಗ್ಬಿಟ್ಟು ನಿಮ್ಮ ಕಣ್ಮುಂದ್ಗಡೆ ಕೊಟ್ಟು, ಗಾಣದಕ್ಕೆ ಕೊಟ್ಟು ರುಬ್ಬಿಸಿ. ಆ ಎಣ್ಣೆ ಏನ್ ಬರುತ್ತೆ, ಒಂದು 2.5 kgಗೆ 1 kg ಶುದ್ಧವಾದ ಗಾಣದೆಣ್ಣೆ ಬರುತ್ತೆ. ತಗೊಬನ್ನಿ. ಅದಕ್ಕೊಂದಿಷ್ಟೇಷ್ಟು ಪಚ್ಚಕರ್ಪೂರ ಹಾಕ್ತಕ್ಕಂಥದ್ದು ಮಾಡಿ, ಒಂದಿಷ್ಟು ಲವಂಗ ಸಣ್ಣದಾಗಿ ಜಜ್ಜಿ ಹಾಕಿ, ಹೌದು ಜಜ್ಜಿ ಹಾಕ್ಬಿಟ್ಟು ಅದನ್ನ ಇಟ್ಬಿಡಿ. ನಿತ್ಯ ಒಂದು ಕಡಿಮೆ ಅಂದ್ರೂ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಈ ಕೆಲಸ ನಾನು ಮಾಡ್ತಿರೋ ಕೆಲಸದಲ್ಲಿ ನನ್ಗೆ ತೊಂದರೆಗಳು ಬರದೇ ಇರಲಿ. ಯಾಕೋ ಕೆಲ್ಸಕ್ಕೆ ಹೋದ್ರೆ ಬಾಸಿಂದ ಅವಮಾನ, ಕೊಲೀಗ್ಸಿಂದ ಅವಮಾನ, ನಮಗೆ ಸಿಗಬೇಕಾದ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಿದ್ದೇವೆ, ಆದರೂ ಅದಕ್ಕೊಂದು ಕೊಕ್ಕಿ, ನಮಗೆ ಬರಬೇಕಾದ ಇನ್ಕ್ರಿಮೆಂಟ್ ಇರ್ಬೋದು, ಪ್ರಮೋಷನ್ ಇರಬಹುದು, ನಮಗೆ ಸಿಗಬೇಕಾದ ಹೆಸರು, ನಮಗೆ ಕೊಡಬೇಕಾದ ಗೌರವ, ಈ ಥರದೊಂದು ಭಾವಗಳು ಎಲ್ಲೋ ಅಲ್ಲೊಂದು ಟಟ್ಕ ಹೊಡಿತಾ ಇದೆ. ಯಾರೋ ಮೊಳೆ ಹೊಡೆದಾಗೆ ಪಟ 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 ಅನ್ನತಕ್ಕಂಥದ್ದು. ಸರಿ, ಮನೇಲಿ ಯಾವಾಗಲೂ ಬೆಳಗ್ಗೆ ಬಿಡೋವಾಗ್ಲೇ ಲೇಟು, ಇಲ್ಲ ಮನೆಗೆ ಬರೋವಾಗ್ಲೇ ಲೇಟು, ಮಾಡ್ತಿರೋ ಕೆಲಸಗಳಲ್ಲಿ ವಿಳಂಬ, ಈ ರೀತಿ ಆಗ್ತಿದೆ ಅನ್ನೋದಾದರೆ ಈ ತೆಂಗಿನೆಣ್ಣೆ ಮುಖ್ಯವಾಗಿ ರೆಡಿ ಮಾಡಿಟ್ಕೊಳ್ಳಿ. ಒಂದು ಬಾಟ್ಲಲ್ಲೋ ಏನಾದರೂ ಇಟ್ಕೊಂಡು ನಿತ್ಯ ಬೆಳಿಗ್ಗೆ ಎದ್ದು ಒಂದು ಪುಟ್ಟ ಸ್ನಾನ ಮಾಡ್ಕೊಳ್ಳಿ. ದೇವರಿಗೆ ಒಂದು ಪುಟ್ಟದಾಗಿ ಪುಷ್ಪಗಳು, ನಿಮ್ಮ ಪತ್ರೆಗಳು, ನಿಮ್ಮ ಶಕ್ತಿ ಏನಿದೆಯೋ ಒಂದು ಬಿಡಿ ಹೂವು ತಗೊಬಂದು ಕೀಳಬೇಡಿ. ನಿಮ್ಮ ಮನೆ ದೇವರು, ಕುಲದೇವರು, ಇಲ್ಲ ಇಷ್ಟ ದೇವರು ಅಂತಾದ್ರೂ ಇರುತ್ತೆ, ಇಂಥ ದೇವರಿಗೆ ಅನ್ನೋದೇನೂ ಇಲ್ಲ. ಈ ಎಣ್ಣೆಯನ್ನ ಹಾಕಿ ಶುದ್ಧವಾದ ಹತ್ತಿಯ ಬತ್ತಿ, ಶುದ್ಧ ಹತ್ತಿಯ ಬತ್ತಿ, ಫುಟ್ಪಾತಲ್ಲೆಲ್ಲ ಮಾರ್ತಿರ್ತಾರೆ, ಈ ಒಂದು ಟ್ರಾಫಿಕಲ್ಲೆಲ್ಲ ಮಾರ್ತಿರ್ತಾರೆ ಅನ್ಸುತ್ತೆ, ಹೌದು ಅದು ಬೇರೆ ರೀತಿಯ ಕಾಟನ್ ಎಲ್ಲ ತಗೊಬಂದು ಮಾರ್ತಾರೆ, ನಿಮಗೆ ಗೊತ್ತಿಲ್ಲ. ಶುದ್ಧವಾದ ಹತ್ತಿ ಆಯ್ತು ಅಂದ್ರೆ ಒಂದು ಮೆಡಿಕಲ್ ಸ್ಟೋರಲ್ಲೇ ಕೊಂಡುಕೊಳ್ಳಿ. ಎಷ್ಟು ಕೊಡ್ತಾರೆ, ಒಂದು 100 ರೂಪಾಯಿ ಕೊಟ್ರೆ ತಗೊಬಂದು ನೀವೇ ಬತ್ತಿ ಮಾಡಿ. ಆಯ್ತು ಅಂದ್ರೆ ಅರಿಶಿನದ ಬತ್ತಿ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ಮನೆಯಲ್ಲಿ ಏನಾದರೂ ಒಂದು ವಾಮಾಚಾರ ಪ್ರಯೋಗ, ತಂತ್ರ ಪ್ರಯೋಗ, ಕ್ಷುದ್ರ ಪ್ರಯೋಗ, ನಖ ಪ್ರಯೋಗ,
ಚೂರ್ಣ ಪ್ರಯೋಗ ಇದಾವೆ. ನಮಗೆ ಗೊತ್ತಿಲ್ಲದ್ದು ತುಂಬಾ ನಡೀತಿರುತ್ತೆ ನಮ್ಮ ಸುತ್ತಮುತ್ತ ಮಕ್ಕಳೇ. ಆ ಥರದ್ದಾಗಿದೆ. ಆ ಥರದೊಂದು ಧಾವಂತ ಭಯದಲ್ಲಿರೋರು ಏನು ಮಾಡಿ, ಒಂದು ಗಟ್ಟಿ ಅರಿಶಿನ ಸ್ವಲ್ಪ ನೀರಿಗೆ ಹಾಕಿ ಒಂದಿಷ್ಟು ತೆಂಗಿನೆಣ್ಣೆಯನ್ನು ಹಾಕಿ ಆ ಬತ್ತಿಯನ್ನು ಅದರಲ್ಲಿ ಹಾಕಿ ಬಿಟ್ಟು ಒಂದು ಸ್ವಲ್ಪ ತಾದ ನಂತರ ಒಣಗಿಸ್ಕೊಳ್ಳಿ. ಅದನ್ನು ತಗೊಂಡು ಆ ದೀಪಕ್ಕಿಡಿ, ಇಟ್ಟು ಬತ್ತಿ ಹಚ್ಚಿ. ನಿಮಗೆ ಆಯಿತು ಅಂದರೆ ಒಂದು ಸುಂದರಕಾಂಡವೋ, ಭಗವದ್ಗೀತೆಯೋ, ಮಹಾಭಾರತದ ಒಂದು ಶ್ಲೋಕವೋ, ರಾಮಾಯಣದ ಒಂದು ಶ್ಲೋಕವೋ ದೇವ್ರ ಮುಂದ್ಗಡೆ ಇತ್ತು ಅಂದರೆ ಲಲಿತಾ ಸಹಸ್ರನಾಮವೋ, ವಿಷ್ಣು ಸಹಸ್ರನಾಮವೋ ಒಂದು ಶ್ಲೋಕ ಆದರೂ ಓದಿ ಆ ದೀಪ ಹಚ್ಚತಕ್ಕಂಥದ್ದು ಮಾಡಿ. ಎಡಬಿಡದೆ ಅಲ್ಲೊಂದು ಸಣ್ಣದಾಗಿ ಒಂದು ಒಣಗಿದ ಖರ್ಜೂರ, ಇಲ್ಲ ಅಂತ ಹೇಳಿದ್ರೆ ಒಂದು ಬೆಲ್ಲದ ತುಂಡು ನೈವೇದ್ಯ. ಸಂಜೆಯು ಬಂದು ಕೈಕಾಲು ತೊಳ್ಕೊಂಡು ಆ ಬತ್ತಿ ತೆಗೆದು ಬಿಡಿ, ಹೊಸ ಬತ್ತಿ ಇಟ್ಟು ದೀಪ ಹಚ್ಚಿ. ತೆಂಗಿನೆಣ್ಣೆಗೆ ಲವಂಗ ಕುಟ್ಟಿ ಹಾಕಿ ಇಟ್ಟಿದ್ದೀರಲ್ವಾ, ತೆಂಗಿನೆಣ್ಣೆ, ಶುದ್ಧ ಗಾಣದ ಎಣ್ಣೆ, ಇದನ್ನ ಹಚ್ಚತಕ್ಕಂಥದ್ದು ಮಾಡಿ. ಆ ಕೋರಿಕೆ ಅಲ್ಲೊಂದು ಸ್ಲಿಪ್ಪಲ್ಲಿ ಬರೆದು ಬಿಡಿ, ನನ್ನ ಈ ಕೆಲಸದಲ್ಲಿ ಯಾವಾಗಲೂ ಅವಮಾನ ಆಗ್ತಿದೆ, ನನಗೆ ಗೌರವ ಸಿಗಲಿ ಅಂತ ಒಂದು ಸ್ಲಿಪ್ಪು. ಅದಕ್ಕೊಂದು ಅರಿಶಿನ ಕುಂಕುಮ ಹಚ್ಬಿಟ್ಟು ಅದ್ರ ಮೇಲೆ ಒಂದು ₹1 ನಾಣ್ಯ ಇಟ್ಬಿಟ್ಟು ನಿಮ್ಮ ಪಾಡಿಗೆ ತಗೊಳ್ಳೋದು, ಅದನ್ನೋದು, ನನಗೆ ಕೆಲಸದಲ್ಲಿ ಗೌರವ ದೊರಕಲಿ, ನಾನು ನಿತ್ಯ ಬೇಗ ಆಫೀಸ್ಗೆ ಹೋಗುವಂತ ಆಗಲಿ, ನನಗೆ ಸಿಗಬೇಕಾದಂಥ ಸ್ಥಾನ ಸಿಗಲಿ. ನೀವು ಏನ್ ಮಾಡ್ತಿದ್ದೀರೋ ಇದೆ. ದಶ ಭುಕ್ತಿ ಯೋಗ ಕರ್ಣ ನಮ್ಮನ್ನ ಕಟ್ಟಿ ಹಾಕಿದೆ, ಡನ್, ನೋ ಇಶ್ಯೂ. ನೀವು ಇದನ್ನ ಮಾಡಿ. ನೀವು ನನಗೆ ಅವಮಾನ ದೂರ ಹೋಗಲಿ, ನನಗೆ ಬರಬೇಕಾದಂತ ದುಡ್ಡು ಯಾರೋ ಕೊಡ್ತೀನಿ ಅಂತಿದ್ದಾರೆ, ಕೊಡ್ತಿಲ್ಲ, ನಿಧಾನ ಮಾಡ್ತಿದ್ದಾರೆ, ರೈಟ್. ಆ ಒಂದು ಅವಮಾನಕ್ಕೆ, ನೋವಿಗೆ ಅಲ್ಲೊಂದು ಸ್ಲಿಪ್ ಅಷ್ಟೇ. ನನಗೆ ಬರಬೇಕಾದ ದುಡ್ಡು ಬೇಗ ಕೊಡುವಂತಾಗಲಿ, ನಾನು ಕೊಡಬೇಕಾದ ದುಡ್ಡು ಬೇಗ ಕೊಡುವಂತಾಗಲಿ. ಪುಟ್ಟ ಸ್ಲಿಪ್ ಮಕ್ಕಳೇ. ಆ ವಿಷ್ಣು ಸಹಸ್ರನಾಮನೋ ಲಲಿತಾ ಸಹಸ್ರನಾಮನೋ ಅಲ್ಲಿಟ್ಟು ಅದನ್ನ ಓದ್ಬಿಟ್ಟು ನಿಮ್ಮ ಮನೆ ದೇವರ ನೆನೆಸ್ಕೊಂಡು ಆ ದೀಪ ಹಚ್ಚತಕ್ಕಂಥದ್ದು ಸದಾ. ಅಲ್ಲೊಂದು ಧೂಪ, ಅಲ್ಲೊಂದು ನೈವೇದ್ಯಕ್ಕೆ ಒಂದು ಹಚ್ಚು ಬೆಲ್ಲ ಇಟ್ಟು ಸರಿ. ಇಷ್ಟೇ ಬೆಲ್ಲದ ತುಂಡಿಟ್ಟು ಸರಿ. ಅದನ್ನ ತೆಗೆದು ಒಂದು ಪಾಯಸವೋ ಪ್ರಸಾದವೋ ಮಾರನೇ ದಿನ ಮಾಡ್ಕೊಂಡು ತಿಂದ್ರು ಸರಿ. ಆ ಬೆಲ್ಲ ತೆಗೆದು ಇನ್ನೊಂದು ಮಿನಿಮಮ್ 42, 48, 108, 180 ದಿನ ನೀವು ಮಾಡ್ತಾ ಹೋಗಿ. ನಿಮ್ಮ ಕೆಲವೊಂದು ಸಮಯ ಪ್ರಕೃತಿ ದತ್ತವಾದಂಥ ನಿಯಮಗಳು ಅಲ್ಲೊಂದು ವಿಘ್ನ ತೊಂದರೆ, ಮನೆಯವರು ಯಜಮಾನರು ಮಾಡ್ಲಿ, ಇಲ್ಲ ನಿಮ್ಮ ಪತ್ನಿ ಮಾಡ್ಲಿ, ನಿಮ್ಮ ಮಕ್ಕಳು ಮಾಡ್ಲಿ, ಇದು ಹಚ್ತಾ ಬನ್ನಿ. ನಿಮ್ಮ ಕೆಲಸ ತುಂಬಾ ಅದೇನು ನಿಧಾನ ಎಳಿತಿದೆ ಇದೆಯಲ್ಲ ನೋಡಿ. ಖಂಡಿತ ನೀವು ನನಗೆ ಮೆಸೇಜಲ್ಲಿ ಹಾಕ್ತೀರ, ಗುರುಗಳೇ ಪವಾಡ ನಡೆದಿದೆ, ಮಿರಾಕಲ್ ನಡೆದಿದೆ, ಅಮೇಝಿಂಗ್. ಎಸ್, ನನ್ನ ಆಫೀಸಲ್ಲಿ ನನಗೊಂಥರ ತೃಪ್ತಿ ಇದೆ, ಸಮಾಧಾನ ಇದೆ, ಸ್ಟ್ರೆಸ್ ಇಲ್ಲ, ಲೇಟ್ ಇಲ್ಲ, ಬೇಗ ಇಲ್ಲ, ತೊಂದರೆ ಇಲ್ಲ. ಏನೋ ಒಂದು ನನಗೆ ತೊಂದರೆ ಕೊಡೋರು ದೂರ ಹೋದ್ರು, ಯಾರೋ ಒಬ್ರು ತೊಂದರೆ ಕೊಡ್ತಿದೆ, ಸ್ವಾಮಿ ನನಗೆ ತುಂಬಾ ಕೆಲಸದಲ್ಲಿ ತೊಂದರೆ ಒಬ್ರಿಂದ ಆಗ್ತಿದೆ, ನನಗೆ ದಾರಿ ತೋರಿಸು ಅಂತ ಅದನ್ನ ಓದಿ. ಅಷ್ಟೇ ಕೇಳಿ, ಇನ್ನೇನು ಜಾಸ್ತಿ ಕೇಳಬೇಡಿ. ಸಾಮಾನ್ಯ ಸಮಸ್ಯೆಗಳಿದೆಲ್ಲ ದೊಡ್ಡ ಸಮಸ್ಯೆ ಇಲ್ಲ, ತುಂಬಾ ಸರಳ ಪರಿಹಾರಗಳು, ನಿಮಗೆ ಗೊತ್ತಿಲ್ಲ, ಇದನ್ನ ಮಾಡಿ. ನೀವು ದೀಪ ಹಚ್ಚಿ 42, 48, 108 ಇಲ್ಲ 180 ದಿನ. ಯಾವುದೋ ಒಂದು ವೀಸಾ ಟ್ರೈ ಮಾಡ್ತಿದ್ದೀರಾ, ಯಾವುದೋ ಒಂದು ಇಂಟರ್ವ್ಯೂ ಟ್ರೈ ಮಾಡಿದ್ದೀರಾ, ಬಟ್ ಆ ಕೆಲಸ ನಿಮಗೆ ಬೇಕು, ನಿಮ್ಮಲ್ಲಿ ಅರ್ಹತೆ ಇದೆ, ಯೋಗ್ಯತೆ ಇಲ್ಲದ ಕೇಳಬೇಡಿ. ಸಾಮಾನ್ಯ, ನಾನು ಓದ್ತಿದ್ದೇನೆ, ನನ್ನ ನಂಬರ್ ಈ ಥರದ್ದು ಅನ್ಕೊಂಡಿದ್ದೇನೆ, ಚೆನ್ನಾಗಿ ಬರಿಬೇಕು, ಮರ್ತೋಗ್ಬಿಡ್ತೇನೆ ಓದಿದ್ದನ್ನ, ಎಕ್ಸಾಮ್ಗೆ ಹೋದಾಗ ಮರ್ತು ಬಿಡ್ತೇನೆ, ಟೆನ್ಷನ್ ಆಗ್ಬಿಡ್ತೇನೆ, ಗಾಬರಿಗೆ ಇದಾಗ್ಬಿಡ್ತೇನೆ, ನನ್ನ ಓದಿಗೆ ತಕ್ಕಂಥದ್ದು ನಾನು ಬರ್ಕೊಂಡು ಬರೋ ಹಾಗೆ ದಾರಿ ತೋರಿಸ್ಕೊಡು. ಇದನ್ನ ಮಾಡಿ. ನೀವು ಮಾಡಿ. ಸುಲಲಿತ, ಸರಳ, ಒಂಥರ ಈಸಿ ಫ್ಲೋಯಿಂಗ್ ಆದಂಗೆ ಆಗತಕ್ಕಂಥದ್ದು ಆಗುತ್ತೆ. ಈ ಒಂದು ತೆಂಗಿನೆಣ್ಣೆಯ ದೀಪ ಹಾಗೂ ಅನುಷ್ಠಾನ ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಒಳ್ಳೇದಾಗ್ಲಿ. ಮಾತೃದೇವೋ ಭವ.